ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರಮಲಕ್ಷ್ಮಿ ಹಬ್ಬದ ವ್ಲಾಗ್ ನೋಡೋಣವಾ? ಸೊ ಎಲ್ಲ ನೈಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ವಿ ಏನೇನು ಮಾಡಬೇಕು ಅಂತ. ಸೊ ಎಲ್ಲ ಥಿಂಗ್ಸ್ ಎಲ್ಲ ತೊಗೊಂಬಂದು ಪಾತ್ರೆ ಪೂಜೆ ಸಾಮಾನೆಲ್ಲ ಬೆಳಗಿ ಆ್ಯಂಡ್ ಅದಕ್ಕೆ ಏನೇನೆಲ್ಲ ಮಾಡಬೇಕಿತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿ. ಆ್ಯಂಡ್ ಈ ವರ್ಷ ನಾವು ಮುಖವಾಡ ಯೂಸ್ ಮಾಡಿಲ್ಲ, ಬಿಕಾಸ್ ನಾವು 3 ಇಯರ್ಸಿಂದನೂ ಮುಖವಾಡ ಬೇಡ ಅಂತ ಇದ್ದಿದ್ವಿ. ಬರೀ ತೆಂಗಿನಕಾಯಲ್ಲಿ ಕಳಸ ಇಟ್ಟು ಮಾಡೋಣ ಅಂತ. ಸೊ ನೆಕ್ಸ್ಟ್ ಇಯರಿಂದ ಮುಖವಾಡ, ಚೆನ್ನಾಗಿರೋ ಮುಖವಾಡನ ತೊಗೊಂಬಂದು ಅಮ್ಮನ ಅಲಂಕಾರ ಮಾಡಬೇಕು ಅಂತ ಇದ್ದೀವಿ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗ್ತಿತ್ತು. ನೈಟ್ ಒಂದು 2:30 ಅಥವಾ 3 ಆಗಿತ್ತು ಈ ಡೆಕೋರೇಷನ್ ಎಲ್ಲ ಮುಗ್ಸೋಕ್ಕೆ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿ ಆ್ಯಂಡ್ ಹೂವು ಎಲ್ಲ ಕಟ್ಟಬೇಕಿತ್ತು. ಅದನ್ನೆಲ್ಲ ನಮ್ಮ ಅಪ್ಪ ಎಲ್ಲ ಕೋಣಿಸ್ತಾ ಇದ್ರು ಆ್ಯಂಡ್ ದೀಪಗಳೆಲ್ಲ ಬೆಳಗಿ. ಆ್ಯಂಡ್ ನಮ್ಮ ಅಕ್ಕ ಈ ಥರ ಕ್ಯೂಟಾಗಿರೋ ಬಟ್ಲು ಥರ ರೆಡಿ ಮಾಡಿದರು. ಬಿಕಾಸ್ ನಮ್ಮ ಹತ್ರ ಒಂದು ಪುಟ್ಟು ಲಕ್ಷ್ಮಿ ಇತ್ತು ಅಂತ, ಅದ್ರಲ್ಲಿ ನವಧಾನ್ಯ ಎಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈ ಥರ ಒಂದು ಡಿಸೈನ್ ಹಾಕಿದ್ವಿ, ಲೋಟಸಲ್ಲಿಂದ ದುಡ್ಡು ಬೀಳೋ ಥರ. ಸೊ ಎಲ್ಲ ಆಲ್ ಸೆಟಪ್ ಆಗಿತ್ತು ಆಲ್ರೆಡಿ. ಎಲ್ಲ ಸೆಟಪ್ ಆಗಿ ಈ ಥರ ಇಟ್ಕೊಂಡಿದ್ವಿ ನೈಟೇ. ಸೊ ನೈಟೆಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿತ್ತು ಆ್ಯಂಡ್ ಈ ಥರ ನಾವು ನೈಟೇನೆ ಈ ಥರ ಎಲ್ಲ ಕೂರಿಸ್ಬಿಟ್ಟಿದ್ವಿ. ಸೊ ಇದಾಗಿರುತ್ತೆ ನವಧಾನ್ಯ ನಮ್ಮ ಅಕ್ಕ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ? ಸೊ ಲಾಂಗ್ ವಿಡಿಯೋದಲ್ಲೆಲ್ಲ ಪೋಸ್ಟ್ ಮಾಡಬೇಕಿತ್ತು. ಸೊ ಎಲ್ಲ ಲಾಂಗ್ ವಿಡಿಯೋಸೇ ಹಾಕ್ತಾಯಿದ್ದೀನಿ, ನಾನು ಶಾರ್ಟ್ಸಲ್ಲೂ ಹಾಕ್ತೀನಿ. ಆ್ಯಂಡ್ ಈ ಥರ ಸ್ಯಾರಿ ತೊಗೊಂಡಿದ್ವಿ ನಾವು. ಇದು ಮೀಶೋನಲ್ಲಿ ಅಲ್ಲ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಸ್ಯಾರಿ. ಚೆನ್ನಾಗಿದೆ ಕ್ವಾಲಿಟಿ. ನಿಮಗೆ ನಾನು ಲಿಂಕ್ ಬೇಕು ಅಂದರೆ ಹೇಳಿ. ಆ್ಯಂಡ್ ಮಾರ್ನಿಂಗ್ಗೆ ಕಲ್ಸಕ್ಕೆ ಹಾಕೋಕ್ಕೆ ಇವನ್ನೆಲ್ಲ ಹಾಕಬೇಕು ಅಂತ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಆಚೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ನಮ್ಮ ಅಕ್ಕ ಹಾಕಿರೋದು ಆ್ಯಂಡ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸೊ ಕಲ್ಸಕ್ಕೆ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ರು, ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹಾಕೋಣ ಅಂತ. ಸೊ ಇದು ನಿಮಗೆ ಗೊತ್ತು, ನಾನು ಮೀಶೋನಲ್ಲಿ ಇಸ್ಕೊಂಡಿದ್ವಿ ಫ್ಲವರ್ ಪಾಟ್ನ. ಸೊ ಕಲ್ಸಕ್ಕೆಲ್ಲ ಹಾಕಾದ್ಮೇಲೆ ಎಲ್ಲ ರೆಡಿಯಾಗಿತ್ತು ಕಲ್ಸದ್ದು. ಸೊ ಹಾಕಿ ಅಮ್ಮನ ಈ ಥರ ಅಲಂಕಾರ ಮಾಡಿ ಕೂಡಿಸಿದ್ವಿ. ಒಂದು ಬಾಕಿ ಇತ್ತು, ಬಿಕಾಸ್ ಕರೆಂಟ್ ಹೋಗಿ ಹೋಗಿ ಬರ್ತಾ ಇತ್ತು ಆ್ಯಂಡ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಕರೆಂಟ್ ಇಲ್ಲದೆ ಏನು ಮಾಡೋಕ್ಕೂ ಆಗ್ತಿಲ್ಲ. ಸೊ ಆದಷ್ಟು ಏನೇನೆಲ್ಲ ಫಿಲ್ ಮಾಡಬೇಕೋ, ಏನೇನೆಲ್ಲ ಅಲಂಕಾರ ಮಾಡಬೇಕಿತ್ತು ಅವನ್ನೆಲ್ಲ ಬೆಳಕಿರೋ ಥರನೇ ಮಾಡ್ಕೊಂಡ್ವಿ. ಫ್ರೂಟ್ಸು ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಇಟ್ಟು ಆ್ಯಂಡ್ ನೈವೇದ್ಯಕ್ಕೆ ಕೇಸರಿ ಬಾತು ಮತ್ತು ಪೊಂಗಲ್ ಮಾಡಿದ್ವಿ, ಸ್ವೀಟ್ ಪೊಂಗಲ್. ಅದನ್ನ ಇಟ್ಟಾಗಿದೆ ಆ್ಯಂಡ್ ಇದಾಗಿರುತ್ತೆ ನೋಡಿ. ಫುಲ್ ವೀಡಿಯೋಸ್ ನೋಡ್ಕೊಂಬನ್ನಿ. ನಾವು ಹಿಂಗೆ ಅಲಂಕಾರ ಮಾಡಿ ಇಟ್ಕೊಂಡಿದ್ವಿ. ಸೊ ನಮ್ಮನೆ ಲಕ್ಷ್ಮಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ.